ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎನಿವೆ ಅವಿನಾಶ್ ಸರ್ ಇದ್ದಾರೆ. ಅವಿನಾಶ್ ಸರ್, ಈಗ ಇಡೀ ಪ್ರಕರಣದಲ್ಲಿ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಮತ್ತೆ ಹಿಂಗೆ ಆಯ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಫಾರೆನ್ಸಿಕ್ ರಿಪೋರ್ಟ್ ಗಳನ್ನ ತರಿಸಿ ಅದನ್ನ ಸಾಕ್ಷಿಗಳಾಗಿ ಇಟ್ಕೊಂಡಿದ್ರು ಪೊಲೀಸರು ಅಂತ ನಾವು ಕೇಳ್ತಾ ಇದ್ವಿ. ಈಗ ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಹೌದು ಸರ್ ಎಕ್ಸಾಕ್ಟ್ಲಿ ಹಂಗೆ ಆಗಿದ್ದು, ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ರು, ಪಟ್ಟಣಗೆರೆ ಶೆಡ್ ಅಲ್ಲಿ ಹಿಂಗಿತ್ತು, ಹಿಂಗೆ ಹೊಡೆದ್ರು, ಹಿಂಗೆ ಆತನನ್ನ ಸಾಯಿಸಿದ್ರು ಅನ್ನೋದಕ್ಕೆ ಒಬ್ಬ ವ್ಯಕ್ತಿ ಅದನ್ನ ವಿವರವಾಗಿ ಹೇಳೋದಕ್ಕೂ ಸ್ವಲ್ಪ ಗಂಭೀರತೆ ಪಡೆದುಕೊಳ್ಳಬಹುದು ಅಂತ ನಾವು ಮಾತಾಡ್ತಾ ಇದ್ವಿ. ಸ್ವಲ್ಪ ಏನು ಪೂರ್ತಿ ಗಂಭೀರತೆ ಇದೇ ಪ್ರಕರಣದಲ್ಲಿ ಅಂತ. ಸೊ ತಾವು ಎಕ್ಸ್ಪರ್ಟ್ ಆಗಿ ಇದನ್ನ ಹೆಂಗ್ ನೋಡ್ತಾ ಇದ್ದೀರಿ ಅಂತ ಇಡೀ ಬೆಳವಣಿಗೆಯನ್ನ? ಮೇಡಮ್, ಈ ಪರ್ಟಿಕ್ಯುಲರ್ ಕೇಸಲ್ಲಿ ಆಕ್ಚುಲ್ ಆಗಿ ಟೆಕ್ನಿಕಲ್ ಎವಿಡೆನ್ಸಸ್ ಎಷ್ಟು ಕ್ರಿಟಿಕಲ್ ರೋಲ್ ಪ್ಲೇ ಮಾಡ್ತಿದೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇನಿಷಿಯಲ್ ಸ್ಟೇಜ್ ಇಂದನೂ ಯಾವುದೇ ಎವಿಡೆನ್ಸಸ್ ಆದ್ರೂ ಫೋರೆನ್ಸಿಕ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಈ ಪರ್ಟಿಕ್ಯುಲರ್ ಕೇಸಲ್ಲಿ. ಯಾಕಂತ ಹೇಳಿದ್ರೆ ಐಡೆಂಟಿಫಿಕೇಶನ್ ಪರ್ಪಸ್ಗೋಸ್ಕರನೂ ಈಗ CDR ಆಗಿರ್ಬೋದು, ನಿಮ್ಗೆ ಮತ್ತೆ ಬೇರೆ ಕಾಲ್ ಲಾಕ್ಸ್ ಆಗಿರ್ಬೋದು, ಜಿಯೋ ಟಾಕಿಂಗ್ ಲೊಕೇಶನ್ಸ್ ಆಗಿರ್ಬೋದು, ಮತ್ತೆ ಅವರು ಎಲ್ಲಿ CCTV ರಿಕವರಿ ಫುಟೇಜಸ್ ರಿಕವರಿ ಮಾಡಿದೀನಿ ಅಂತ ಹೇಳಿರ್ಬೋದು, ಆ ವಿಚಾರ ಆಗ್ಬೋದು, ಮತ್ತೆ ಕೆಲವೊಂದು ಬಯೋಲಾಜಿಕಲ್ ಎವಿಡೆನ್ಸಸ್ ಆಗ್ಬೋದು, ಫಿಸಿಕಲ್ ಎವಿಡೆನ್ಸಸ್ ಆಗ್ಬೋದು. ಈ ಎಲ್ಲಾ ಎವಿಡೆನ್ಸಸ್ ಕಲೆಕ್ಟ್ ಮಾಡಿರೋದ್ರಿಂದ ಈ ಮಾಫಿ ಸಾಕ್ಷಿ ವಿಚಾರದವಾಗಿ ಇವರು ಎಷ್ಟು ವಿಚಾರಗಳನ್ನ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ ಅನ್ನೋದನ್ನ ಒಂದನ್ನ ಅಲ್ಲಿಗೆ ಕಂಪೇರ್ ಮಾಡಬಹುದಿದೆ. ಮತ್ತೆ ಮಾಫಿ ಸಾಕ್ಷಿ ವಿಚಾರವಾಗಿ ಟೆಕ್ನಿಕಲ್ ಎವಿಡೆನ್ಸಸ್ ಕೂಡ ಕೊರಾಬ್ರೇಟ್ ಆಗ್ತಾ ಹೋಗುತ್ತೆ. ಅಲ್ಲಿ ಎಷ್ಟು ಸತ್ಯತೆಗಳಿದೆ, ಮತ್ತೆ ಯಾವ ವಿಚಾರಗಳು ಇಲ್ಲಿ ಕಂಪೇರ್ ಆಗುತ್ತೆ, ಯಾವ ಎವಿಡೆನ್ಸ್ಗಳು ಇವರು ಹೇಳಿರೋದು ಪೂರಕವಾಗಿದೆ, ಮತ್ತೆ ಯಾವುದು ಟೆಕ್ನಿಕಲ್ ಎವಿಡೆನ್ಸಸ್ ಆಗ್ಬೋದು, ಅದರಲ್ಲಿ ನಿಮ್ಗೆ ಡಿಜಿಟಲ್ ಎವಿಡೆನ್ಸಸ್ ಆಗ್ಬೋದು, ಬಯಾಲಜಿಕಲ್ ಎವಿಡೆನ್ಸಸ್ ಆಗ್ಬೋದು, ಫಿಸಿಕಲ್ ಎವಿಡೆನ್ಸಸ್ ಆಗ್ಬೋದು, ಇದ್ರ ಮೇಲೆ ಏನ್ ಎಕ್ಸಾಮಿನೇಷನ್ ಆಗಿದೆ, ಆ ಎಕ್ಸಾಮಿನೇಷನ್ ಈ ಪರ್ಟಿಕ್ಯುಲರ್ ಮಾಫಿ ಸಾಕ್ಷಿ ವಿಚಾರವಾಗಿ ಹೇಳ್ತೀರಾ ಅಂತ ಎಲ್ಲದಕ್ಕೂ ಮ್ಯಾಚ್ ಆಗ್ತಿದ್ಯಾ, ಈ ವಿಚಾರಗಳನ್ನೆಲ್ಲದು ಫರ್ದರ್ ಪ್ರೋಸೆಸ್ ಅಲ್ಲಿ ನೋಡ್ಬೇಕಾಗುತ್ತೆ. ಬಟ್ ಈ ಪರ್ಟಿಕ್ಯುಲರ್ ಮಾಫಿ ಸಾಕ್ಷಿ ಹೇಳಿಕೆಯಲ್ಲಿ ಏನಿದೆ ಅಂತ ನೋಡಿದ್ಮೇಲೆ ಅದ್ರ ಮೇಲೆ ಈ ಫೋರೆನ್ಸಿಕ್ ಮತ್ತೆ ಅದಕ್ಕೂ ಹೇಗೆ ಕಂಪೇರ್ ಮಾಡಬೇಕಿದೆ, ಮತ್ತೆ ಎರಡು ಹೊಂದುತ್ತಾ ಇಲ್ವೋ ಅನ್ನೋದನ್ನ ವೆರಿಫಿಕೇಶನ್ ಮಾಡಬೇಕಾಗಿರೋಂಥ ಪ್ರೊಸೀಜರ್ ನೆಕ್ಸ್ಟ್ ಫರ್ದರ್ ನಡೀಬಹುದಿದೆ. ಓಕೆ ಬಸವರಾಜ್ ಸರ್, ಈಗ ಸರ್ ಹೇಳ್ದಂಗೆ, ಅವಿನಾಶ್ ಸರ್ ಹೇಳ್ದಂಗೆ, ಈಗ ಅಲ್ಲಿ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸು ಮತ್ತು ಒಂದಷ್ಟು ರಿಪೋರ್ಟ್ಗಳನ್ನು ಇಟ್ಕೊಂಡು ಇದನ್ನ ಸಾಕ್ಷಿಗಳಾಗಿ ಪರಿಗಣಿಸಿರೋದಕ್ಕೂ, ಈಗ ಇಫ್ ಸಪೋಸ್ ಕೋರ್ಟ್ ಅಷ್ಟೊಂದು ಹೌದು ನಿಮ್ಮ ಮಾಫಿ ಸಾಕ್ಷಿಗೆ ಓಕೆ ಅಂದ್ಬಿಟ್ರೆ ಕೋರ್ಟು, ಈತ ಹೇಳುವಂಥ ಹೇಳಿಕೆಗಳಿಗೂ ಒಂದಕ್ಕೊಂದು ಸಾಮ್ಯತೆಗಳು ಇರಬೇಕಾಗುತ್ತೆ ಸರ್ ಅಲ್ಲಿ ಆಗಿರೋ ಘಟನೆಗಳಿಗೆ ಸಂಬಂಧಪಟ್ಟಂತೆ, ಅಥವಾ ವೇರಿಯೇಷನ್ಸ್ ಬಂದಾಗ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಬರುತ್ತೆ. ಆರೋಪಿಗಳು ಇದ್ದವರು ಅವರು ಏನ್ ನಡೆದಿದೆ ಅನ್ನೋದು ಕೆಲವೊಂದು ಹೈಡ್ ಮಾಡ್ತಾರೆ. ಪೊಲೀಸರ ಮುಂದೆ ಎಲ್ಲ ಪ್ರತಿಯೊಂದನ್ನು ಬಿಚ್ಚಿಡುವುದಿಲ್ಲ. ಹಾಗೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಒಂದು ಆರೋಪಿ ಇವ ಎದರಲ್ಲೇ ಹೊಡೆದ ಈಗ ಹೇಳಿದಾನೋ, ಅದೇನೋ ಇದ್ರದ್ದು ವೈರ್ ತಗೊಂಡೇನೋ ಹೊಡೆದ ಅಂತ ಹೇಳಿದ್ದಾನೆ. ಅದು 27 ಎವಿಡೆನ್ಸ್ ಆಕ್ಟ್ ಪ್ರಕಾರ ನಾವು ಒಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೋತೇವೆ. ಆರೋಪಿ ನಾನು ಇಂಥದ್ರಲ್ಲೇ ಹೊಡೆದಿದ್ದೇನೆ, ನಾನು ಇಂಥದ್ದನ್ನು ಅಲ್ಲಿ ಇಂಥಲ್ಲಿ ಇಟ್ಟಿದ್ದೇನೆ, ಬನ್ನಿ ತೋರಿಸ್ತೇನೆ ಅಂತ ಹೇಳೋದು ಅದನ್ನು ಪಂಚನಾಮ ಮಾಡ್ತೀವಿ ನಾವು. ಅವ್ನು ಲೀಡ್ ಆಗಿ ಕರ್ಕೊಂಡು ಹೋಗಿ ಅದನ್ನು ತೋರಿಸ್ತಾನೆ, ಅದನ್ನು ನಾವು ಜಪ್ತ್ ಮಾಡ್ತೇವೆ. ಸೊ ಈ ಪ್ರೊಸೀಜರ್ ಅದನ್ನ ಅಲ್ಲಿ ಹೇಳ್ಯಾನೋ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ಮೋಸ ಹೇಳಿರ್ಲಿಕ್ಕಿಲ್ಲ ಅವನು ನನ್ನ ಲೆಕ್ಕದಲ್ಲಿ. ಮಾಫಿ ಸಾಕ್ಷಿಗೆ ಇದು ಕನ್ಸಿಡರ್ ಮಾಡಿದ್ರೆ ಲೋಯರ್ ಕೋರ್ಟ್ ಅಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹಾಜರಾಗಿ ಸ್ಟೇಟ್ಮೆಂಟ್ ಕೊಡಬೇಕು. ಆ ಸ್ಟೇಟ್ಮೆಂಟ್ ಪ್ರಕಾರ ಅವು ಹಿಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಅವೆಲ್ಲ ನೋಡ್ಬೇಕು. ಅದೇ ಹಿಂದೆ ಕೊಟ್ಟಂತ ಹೇಳಿಕೆಯಲ್ಲಿ ಈ ವೈರ್ಲಿಂದ ಹೊಡೆದಿನಿ ಅಂತ ಹೇಳಿದನೋ ಇಲ್ಲೋ, ವೈರ್ಲಿಂದ ಹೊಡೆದಿನಿ ಅಂದ್ರೆ ಅವ್ರು ಜಪ್ತ್ ಮಾಡ್ತಿದ್ರು. ಈ ಹೊಸದಾಗಿ ಹೇಳಿದ್ನಂದ್ರೆ ಅದನ್ನು ಸೀಜ್ ಮಾಡ್ಬೇಕಾಗ್ತದೆ. ಕರೆಕ್ಟ್. ಅದು ಸೀಸ್ ಮಾಡೋ ಪ್ರಶ್ನೆ ಈ ಹಂತದಲ್ಲಿ ಬರೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಕಲೆಕ್ಟ್ ಆಗಿರೋ ಮೆಟೀರಿಯಲ್ಸ್ ಗೆ ಮ್ಯಾಚ್ ಆಗ್ಬೇಕು. ಉದಾಹರಣೆಗೆ 5:30 ಸಮಯಕ್ಕೆ ನಾವ್ ಇಲ್ಲಿಂದ ಆ ಕಡೆಗೆ ಹೋದ್ವಿ, ಇಂತ ಆರೋಪಿ ಬಂದ್ರು ಅಂತ ಹೇಳಿದ್ರೆ CCTV ಫುಟೇಜ್ ಅಲ್ಲಿ ಸ್ವಲ್ಪ ಒಂದ್ 5-10 ನಿಮಿಷ ಹೆಚ್ಚು ಕಡಿಮೆ ಆ ವೆಹಿಕಲ್ ಬಂದಂತದ್ದು, ಪಾಸ್ ಆಗುವಂತದ್ದು ಅದು ಮ್ಯಾಚ್ ಆಗ್ಬೇಕಾಗುತ್ತೆ. ಮತ್ತೆ ಇಂತ ವಸ್ತುವಿನಲ್ಲಿ ಹೊಡೆದ ಅಂತ ಹೇಳಿದ್ರೆ ಅಂತ ವಸ್ತುವಿನಲ್ಲಿ ಆದಂತಹ ಗಾಯ ಅಂತ ಸರ್ಟಿಫೈ ಮಾಡ್ಬೇಕಾಗುತ್ತೆ ಡಾಕ್ಟ್ರು. ಮತ್ತೆ ಇಂಥ ಜಾಗಕ್ಕೆ ಇಂಥ ಭಾಗದಿಂದ ಕೈಯಿಂದ ಅಥವಾ ಕಾಲಿನಿಂದ ಒದ್ದ ಅಂತ ಹೇಳಿದ್ರೆ ಆ ಭಾಗದಲ್ಲಿ ಗಾಯ ಇರಬೇಕಾಗ್ತದೆ. ಈ ರೀತಿ ಮ್ಯಾಚ್ ಆಗ್ಬೇಕಾಗುತ್ತೆ. ಎಲ್ಲ ಕಂಪೇರ್ ಮಾಡ್ತಾರೆ. ಈಗಿನ ತಗೊಳ್ಳೋಂಥ ಸಾಕ್ಷಿಗಳು, ಆಮೇಲೆ ಮೆಡಿಕಲ್ ರಿಪೋರ್ಟು, ಏನು ಪೋಸ್ಟ್ ಮಾರ್ಟಮ್ ರಿಪೋರ್ಟು ಎಲ್ಲಾನು ಟ್ಯಾಲಿ ಮಾಡ್ತಾರೆ. ಒಂದಕ್ಕೊಂದು ಪೂರಕವಾಗಿರ್ಬೇಕು. ಈಗ ಎದಿ ಮೇಲೆ ನಿಂತ ಶೂಸ್ ಹಾಕೊಂಡು ಅಂತ ಹೇಳಿದಾನೆ ಸ್ಟೇಟ್ಮೆಂಟ್ ಅಲ್ಲಿ. ಎದಿಮೆ ಅಂದ್ರೆ ಇವು ಬೋನ್ಸ್ ಮುರಿಬೇಕು. ಅಲ್ಲಿರೋ ಟಾಟಾ ಎಸ್ಗೆ ಹೊಡೆದ್ಬಿಟ್ಟು ಚಚ್ಚಿಬಿಟ್ಟು ಸಾಯಿಸಿದ್ರು ಅನ್ನೋದನ್ನು ಸ್ಟೇಟ್ಮೆಂಟ್ ಅಲ್ಲಿ ಉಲ್ಲೇಖ ಮಾಡಿದಾನೆ. ಅವೆಲ್ಲ ಒಂದಕ್ಕೊಂದು ಟ್ಯಾಲಿ ಆಗ್ಬೇಕು. ಒಂದಕ್ಕೊಂದು ಇದು ಆದ್ರೆ ಅದು ಅವನಿಗೆ ಅದು ನಿಜ ಅಂತ ಗೊತ್ತಾಗ್ತದೆ. ಇಲ್ಲಾಂದ್ರೆ ಇವನು ಅವ್ರು ಕೆಲವೊಂದು ಏನ್ ಮಾಡ್ತಾರೆ ಆರೋಪಿಗಳು, ನಾವು ಸಾಕಷ್ಟು ಸತ್ಯವನ್ನು ಹೊರ ತೆಗಿಲಿಕ್ಕೆ ಎಲ್ಲ ಮೆಥಡ್ ಯೂಸ್ ಮಾಡ್ತೇವೆ.
ಏನು ಮಾಡ್ಬೇಕು ಎಲ್ಲನೂ ಮಾಡ್ತೇವೆ, ಬಟ್ ಅದು ಒಮ್ಮೊಮ್ಮೆ ಹೈಡ್ ಮಾಡ್ತಾರೆ. ಉಳಿಬೇಕು, ಹೆಂಗಾದರೂ ಮಾಡಿ ನಾನು ಬಿಡುಗಡೆ ಆಗಬೇಕು ಅನ್ನೋ ಉದ್ದೇಶದಿಂದ ಕೆಲವೊಂದು ಇಂಪಾರ್ಟೆಂಟ್ ಹೇಳೋದಿಲ್ಲ. ಈಗ ಅವನಿಗೆ ಜ್ಞಾನೋದಯ ಆಗಿದೆ, ಈಗ ಹೇಳಲಿಕ್ಕೆ ರೆಡಿ ಆಗಿದ್ದಾನೆ, ಏನಾತ ನೋಡ್ಬೇಕು. ಮತ್ತೆ ಇದು ಹೇಳೋದ್ರಿಂದ ಅವನೇನು ಅವ್ನಿಗೆ ಜಾಮೀನೇನು ಸಿಗೋದಿಲ್ಲ, ಸಿಗಲ್ಲ. ಅವನು ವಿಟ್ನೆಸ್ ಅಂತ ಟ್ರೀಟ್ ಮಾಡಿದ್ರು ಸಹ ಅವನು ಜಾಮೀನು ಅಂತ ಸಿಗೋದಿಲ್ಲ. ಆರೋಪಿ ಅಂತ ಒಳಗೆ ಇರಬೇಕು. ಆರೋಪಿ ಒಳಗಿದ್ದಾಗ ಮತ್ತೆ ಅಲ್ಲಿ ಗಲಾಟೆ ಆತಂತ ಆಲ್ರೆಡಿ ನನಗೆ ಅವನ ಕಡೆಯಿಂದ ಶಿಫ್ಟ್ ಮಾಡಿ ಬೇರೆ ಸೆಲ್ನಲ್ಲಿ ಇಡಿ ಅಂತ ಮಾಡಿದ್ದಾನೆ. ಆ ಸೆಲ್ನಾಗ ಇಟ್ರು ಅವನ ಅಭಿಮಾನಿಗಳು ಇರ್ತಾರಲ್ಲ, ಅಲ್ಲಿನೂ ಹೊಡೆಯುವಂತ ಸಂದರ್ಭ ಇರ್ತದೆ ಅವನಿಗೆ. ಆಲ್ರೆಡಿ ಟ್ರೋಲ್ ಆಗ್ತಾ ಇದೆ ಈಗ ಅಲ್ವಾ? ಪ್ರದೋಷದ್ದು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಿ. ಚೆನ್ನಾಗಿದ್ದ, ದರ್ಶನ್ ದುಡ್ಡಲ್ಲಿ ತಿಂದ, ಮಜಾ ಮಾಡ್ದ, ಈ ತರ ಅವನ ಅಭಿಮಾನಿಗಳು ಬಹಳಷ್ಟು ಜನ ಇದ್ದಾರೆ. ಅವನ ಅಭಿಮಾನಿ ಜೈಲಲ್ಲೂ ಇರಬಹುದು, ಯಾರು ಹೇಳಕ್ ಬಿಡೋದಿಲ್ಲ. ಆದ್ರೆ ರಕ್ಷಣೆ ಕೊಡುವಂತ ರಕ್ಷಣೆ ಅದು ಅಂತ ಅಭಿಮಾನಿಗಳಂತ ನೀವು ಏನೋ ತಿಳ್ಕೊಳ್ಳಿ, ಆದ್ರೆ ರಕ್ಷಣೆ ಕೊಡುವಂತ ಜವಾಬ್ದಾರಿ ಅಲ್ಲಿ ಇರುವಂತ ಸೂಪರ್ಡೆಂಟು ಈಗೇನು DIG ಪೋಸ್ಟ್ ಮಾಡಿದ್ದಾರೆ, ಅವ್ರ ಜವಾಬ್ದಾರಿ. ಅವರು ಅದನ್ನ ರಕ್ಷಣೆ ಕೊಡಬೇಕಾಗ್ತದೆ, ಏನೋ ಆಗಲಾರ್ದ ನೋಡ್ಕೋಬೇಕಾಗ್ತದೆ. ಆದ್ರೂ ಕಷ್ಟ ಇದೆ. ಹೊರಗೆ ಬಂದ ಮೇಲೂ ಅವನು ಸರ್, ಇದು ಈಗ ಮಾಫಿ ಸಾಕ್ಷಿ ಪ್ರಾಸಿಕ್ಯೂಷನ್ಗೆ ಒಂದು ರೀತಿಯಾಗಿ ಪ್ರಬಲ ಅಸ್ತ್ರ. ಆದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಟೈಮಲ್ಲಿ ಆರೋಪಿಗಳ ಪರ ವಕೀಲರು ಏನಿದಾರಲ್ಲ ಅವ್ರಿಗೂ ಇದು ಒಂದು ರೀತಿ ಅಸ್ತ್ರನೇ ಅಲ್ವಾ? ಯಾಕಂದ್ರೆ ಮೊದಲು ಹೇಳಿಕೆ ಕೊಟ್ಟಿದ್ದಾನೆ, ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿದ್ದು ಅಲ್ಲಿ ಬೇರೆ ಇರ್ತದೆ, ಈಗೇನು ವಾಸ್ತವ ಸ್ಥಿತಿ ನಾನು ಹೇಳ್ತೇನೆ ಅಂತ ಇವ್ರು ಬೇರೆ ಇರ್ತದೆ.